ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬೋರ್ಡ್ ಗವಾಸ್ಕರ್ ಟ್ರೋಫಿಯ 3ನೇ ಟೆಸ್ಟ್ ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ದ ಗಬಾ ಬ್ರಿಸ್ಬೇನ್ ಅಲ್ಲಿ ಆಗ್ತಾ ಇರುವಂಥ ಮ್ಯಾಚ್ ಹಿಸ್ಟಾರಿಕ್ ಟೆಸ್ಟ್ ಮ್ಯಾಚ್ ಆಗಿತ್ತು ಗುರು. ಲಾಸ್ಟ್ ಟೈಮು ದ ಗಬಾದಲ್ಲಿ ಇಂಡಿಯಾ ಆಡಿದಾಗ ಮೊದಲನೇ ಬಾರಿ ಗಬಾದಲ್ಲಿ ಯಾವ್ದನ್ನ ಟೀಮ್ ಆಸ್ಟ್ರೇಲಿಯಾಗೆ ಸೋಲ್ಸಿದೆ ಅಂತಂದ್ರೆ ಅದು ಇಂಡಿಯಾ ಆಗಿತ್ತು. ಸೊ ಲಾಸ್ಟ್ ಟೆಸ್ಟ್ ಮ್ಯಾಚ್ 2021 ನೆನಪಿಸ್ಕೊಂತವ್ರೆ ರಿಷಬ್ ಪಂತ್ ಅವರ ಪರ್ಫಾರ್ಮೆನ್ಸ್. ದ ಗಬಾ ಮ್ಯಾನ್ ಅಂತಾನೆ ಒಂಥರ ಆ ಒಂದು ಮ್ಯಾಚೇ ಒಂಥರ ಗೂಸ್ ಬಂಪ್ಸ್ ಗುರು. ಇವಾಗಲೂ ಮೆಮೊರಬಲ್ ಮ್ಯಾಚ್ ಗುರು. ಯಾವುದೇ ಮ್ಯಾಚನ್ನು ಟೆಸ್ಟ್ ಮ್ಯಾಚಲ್ಲಿ ಮರ್ತ್ಬಿಡ್ಬೋದು ಆಸ್ಟ್ರೇಲಿಯಾದಲ್ಲಿ ಆಗಿರೋದು, ಬಟ್ ದ ಗಬಾ ಮ್ಯಾಚ್ನ ಅಂತೂ ಮರೆಯೋದಕ್ಕೆ ಆಗೋದೇ ಇಲ್ಲ. ಸೊ ಅದೇ ವೆನ್ಯೂಲ್ ಆಗ್ತಿರೋಂಥ ಮ್ಯಾಚು. ಲಾಸ್ಟ್ ಟೈಮ್ ಆಡಿದಾಗ ನಾವು ಗೆದ್ದಿದ್ವಿ. ಆಗಿರೋವಂಥದ್ದು ಇದುವರೆಗೂ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 7 ಟೆಸ್ಟ್ ಮ್ಯಾಚು ಈ ವೆನ್ಯೂಲಿ. 1 ಟೆಸ್ಟ್ ಮ್ಯಾಚು ಡ್ರಾ ಆಯಿತು ಅಂದರೆ ಲಾಸ್ಟ್ ಟೆಸ್ಟ್ ಮ್ಯಾಚ್ ನಾವು ಗೆದ್ದಿದ್ವಿ. ಇನ್ನು ಮಿಕ್ಕಂಥ ಮ್ಯಾಚ್ನ ಆಸ್ಟ್ರೇಲಿಯಾ ಗೆದ್ದಿದೆ. ಡಾಮಿನೇಷನ್ ಅಂತೂ ಆಸ್ಟ್ರೇಲಿಯಾದು ಇದೆ. ನಾವು ಲಾಸ್ಟ್ ಮ್ಯಾಚ್ನ ಮಾತ್ರ ಗೆದ್ದಿದ್ವಿ, ಒಂದನ್ನ ಮಾತ್ರ ಡ್ರಾ ಮಾಡ್ಕೊಂಡಿದ್ವಿ. ಆ್ಯಂಡ್ ಸ್ಟ್ಯಾಟ್ಸ್ ಅಷ್ಟೊಂದು ಹೆವಿ ಆಗೇನಿಲ್ಲ, ಬಟ್ ಲಾಸ್ಟ್ ಮ್ಯಾಚ್ ನಾವು ಗೆದ್ದಿರೋದ್ರಿಂದ ಅದೇ ಕಂಟಿನ್ಯೂ ಆಗಲಿ ಅಂತ, ಅಂದರೆ ಈ ಸೀರೀಸಲ್ಲೆಲ್ಲ ಹೇಳ್ತಾ ಇರೋದು ನಾನು. ಲಾಸ್ಟ್ ಮ್ಯಾಚ್ ದ ಗಬ್ಬಾದಲ್ಲಿ ಆದಾಗ ನಾವು ಗೆದ್ದಿದ್ದೀವಿ. ಆ್ಯಂಡ್ ರಿಷಬ್ ಪಂತ್ ಕೂಡ ಇಲ್ಲಿ ಇದ್ದಾರೆ, ಅವ್ರ ಆಬ್ಸೆನ್ಸ್ ಏನಿಲ್ಲ ಇವಾಗ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಟೆಸ್ಟ್ ಮ್ಯಾಚ್. ಅಷ್ಟೊಂದು ಈಸಿಯಾಗಂತೂ ಖಂಡಿತ ಇರೋದಿಲ್ಲ ಇಂಡಿಯಾಗೆ ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಈ ಟೆಸ್ಟ್ ಮ್ಯಾಚ್ನಾಗ ಇರೋದು. ಆಸ್ಟ್ರೇಲಿಯಾ ಸೋಲ್ಸೋದು ಸುಮ್ಮನೆ ಅಲ್ಲ, ಅದು ದ ಗಬ್ಬಾದಲ್ಲಿ ಸೋಲ್ಸೋದಂತೂ ಸುಮ್ಮನೆ ಮಾತು ಅಲ್ವೇ ಅಲ್ಲ. ಯಾಕೆಂದರೆ ಅದು ಪ್ರೂವ್ ಆಗಿದೆ. ಆ್ಯಂಡ್ ಸ್ಟ್ಯಾಟ್ಸು ಕೂಡ ಸಖತ್ತಾಗಿದೆ ಆಸ್ಟ್ರೇಲಿಯಾದು ಈ ಒಂದು ವೆನ್ಯೂಲಿ. ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಇದುವರೆಗೂ ಆಗಿರುವಂಥದ್ದು 68 ಟೆಸ್ಟ್ ಮ್ಯಾಚು ದ ಗಬಾದಲ್ಲಿ. ಅದರಲ್ಲಿ 26 ಮ್ಯಾಚ್ನ ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆಲ್ತು ಅಂತಂದರೆ 27 ಮ್ಯಾಚ್ನ ಫಸ್ಟು ಬೌಲಿಂಗ್ ಮಾಡಿದವರು ಗೆದ್ದರು. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇಲ್ಲಿ ಒಂಥರ ಐಡಿಯಲ್ ಚಾಯ್ಸ್ ಬಂದ್ಬಿಡುತ್ತೆ. ಟೆಸ್ಟ್ ಮ್ಯಾಚಲ್ಲಿ ಟಾಸ್ ಗೆಲ್ತು ಅಂದರೆ ಇಲ್ಲ ಗುರು ಬ್ಯಾಟಿಂಗ್ ಮಾಡೋಣ ಅಂತ ಬಂದ್ಬಿಡುತ್ತೆ. ಬಟ್ ಈವನ್ ಇಲ್ಲಿ ಹುಷಾರಾಗಿ ಡಿಸೈಡ್ ಮಾಡಬೇಕು. ಅಷ್ಟು ಈಸಿ ಆಗಿಲ್ಲ ಇಲ್ಲಿ ಬ್ಯಾಟಿಂಗ್ ಮಾಡ್ತೀವಿ ಬೌಲಿಂಗ್ ಮಾಡ್ತೀವಿ ಅಂತ ಡಿಸೈಡ್ ಮಾಡುವಂಥದ್ದು. ಯಾಕೆಂದರೆ ಎರಡೂ ಕೂಡ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ, ಎರಡೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆದ್ದಿದ್ದಾರೆ, ಫಸ್ಟ್ ಬೌಲಿಂಗ್ ಮಾಡಿದ್ರು ಕೂಡ ಗೆದ್ದಿದ್ದಾರೆ. ಇಲ್ಲಿ ಆಸ್ ಪರ್ ದ ರಿಪೋರ್ಟ್ಸ್ ನೋಡ್ತು ಅಂತ ಅಂದರೆ ಒಳ್ಳೆ ಬೌನ್ಸ್ ಇದೆಯಂತೆ. ಪೇಸಸ್ಗಳು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಂತೆ. ಫಸ್ಟ್ ಇನ್ನಿಂಗ್ಸಲ್ಲಿ ಡೇ 1 ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರಂತೆ. ಏನಕ್ಕೆ ಅಂದರೆ ಗ್ರಾಸ್ ಬಿಟ್ಟಿದ್ದಾರೆ ವಿಕೆಟ್ ಮೇಲೆ, ಆದ್ದರಿಂದ ಪೇಸಸ್ಗಳು ಎಫೆಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಲ್ಯಾಟ್ರಲ್ ಮೂವ್ಮೆಂಟು ಕೂಡ ಸುಮಾರು ಜಾಸ್ತಿ ಕಾಣಿಸ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ವೆದರ್ ಫೋರ್ಕಾಸ್ಟ್ನ ನೋಡ್ತು ಅಂದರೆ ಆಲ್ಮೋಸ್ಟ್ 60 to 70% ರೈನಿಂಗ್ ಪಾಸಿಬಿಲಿಟಿನೂ ಕೂಡ ಇದೆ. ರೈನ್ ಎಫೆಕ್ಟ್ ಮಾಡ್ಬೋದು ಅನ್ನೋ ಸಾಧ್ಯತೆಯೂ ಕೂಡ ಇದೆ. ರೈನ್ನ ಸೇಡಿ ಇಟ್ಬಿಟ್ಟು ನೋಡ್ತು ಅಂತಂದರೆ ಪೇಸಸ್ಗಳು ಎಫೆಕ್ಟಿವ್ ಆಗಿರ್ತಾರೆ. ಒಳ್ಳೆ ಪೇಸ್ ಆ್ಯಂಡ್ ಬೌನ್ಸ್ ಇದೆ. ಆ್ಯಂಡ್ ಬ್ಯಾಟರ್ಸ್ಗಳು ಇಲ್ಲಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಥರ ಅಪ್ಡೇಟ್ ಅಂತೂ ಇದೆ ಮಗ. ಬ್ಯಾಟಿಂಗ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಆ್ಯಂಡ್ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ವಿಚಾರಕ್ಕೆ ಬಂದರೆ 327 ಇದೆ. ಸೆಕೆಂಡ್ ಇನ್ನಿಂಗ್ ಸ್ಕೋರು 317 ಇದೆ. ಅಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ ಫಸ್ಟ್ ಇನ್ನಿಂಗ್ಸ್ಗೂ ಸೆಕೆಂಡ್ ಇನ್ನಿಂಗ್ಸ್ಗೂ. ಆದ್ದರಿಂದ ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಎದ್ದಿದ್ದು ಕಾಣಿಸ್ತಿದೆ ಈ ವೆನ್ಯೂಲಿ. ಆ್ಯಂಡ್ ಥರ್ಡ್ ಇನ್ನಿಂಗ್ ಸ್ಕೋರ್ 238 ಇದೆ. ಫೋರ್ತ್ ಇನ್ನಿಂಗ್ಸು ಆವ್ರೇಜ್ ಫೋರ್ತ್ ಇನ್ನಿಂಗ್ ಸ್ಕೋರು 161 ಇದೆ. ಆದ್ದರಿಂದ ಇಲ್ಲಿ ಟಾಸ್ ಗೆದ್ದರು ನನಗೇನೋ ಅನ್ನಿಸ್ತಿದೆ ಬ್ಯಾಟಿಂಗ್ ಫಸ್ಟ್ ಆಡೋದಕ್ಕಿಂತ ಬೌಲಿಂಗ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ. ಯಾಕೆಂದರೆ ಗ್ರಾಸ್ ಎಲ್ಲ ಬಿಟ್ಟಿರೋದು ನೋಡ್ತು ಅಂದರೆ ಫಸ್ಟ್ ಡೇಯಲ್ಲಿ ಪೇಸಸ್ಗಳು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ನ ಮಾಡಿ ವಿಕೆಟ್ಸ್ನ ಟಕ ನಂಗೆ ಎತ್ತುವಂಥ ಸಾಧ್ಯತೆ ಕಾಣಿಸ್ತಿದೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಟ್ರಾವಿಸ್ ಹೆಡ್ ಅವರು ಲಾಸ್ಟ್ 3 ಇನ್ನಿಂಗ್ಸಲ್ಲೂ ಕೂಡ ಇಲ್ಲಿ ಆಡಿರೋಂಥ 3 ಇನ್ನಿಂಗ್ಸಲ್ಲೂ ಕೂಡ ಲಾಸ್ಟ್ ಇನ್ನಿಂಗ್ಸಲ್ಲಿ ಇವರು ಔಟ್ ಆಗಿರೋದು ಗೋಲ್ಡನ್ ಡಕ್ಕಿಗೆ. ನಮಗೆ ಕಾಟ ಕೊಡುವಂಥ ಟ್ರಾವಿಸ್ ಹೆಡ್ಡು ಗೋಲ್ಡನ್ ಡಕ್ ಆಗಿದ್ರೆ ಅದನ್ನು ಎಫೆಕ್ಟಿವ್ ಆಗಿ ಇವ್ರು ಯೂಸ್ ಮಾಡ್ಕೋಬೇಕು. ಅವರು ಕೂಡ ಒಂದು ಮೆಂಟಲ್ ಪ್ರೆಷರ್ ಅನ್ನೋದು ಇರುತ್ತೆ. ಏನು ಗುರು ಈ ವೆನ್ಯೂ ಲಿಂಗ್ ಆಡ್ತಾ ಇದ್ದೀನಿ ನಾನು ಅನ್ನೋದು, ಗೋಲ್ಡನ್ ಡಕ್ ಆಗಿದ್ದೀನಿ ಅನ್ನೋದು, ಅದನ್ನು ಹಂಗೇ ತಲೆ ಮೇಲೆ ಎಗರಿ ಕೂತ್ಕೊಂಡು ಕಿವಿಲಿ ಬೆಳು ಬಿಡಬೇಕು ಇಂಡಿಯಾದವರು. ಬೌನ್ಸರ್ಗಳನ್ನೆಲ್ಲ ಹಾಕ್ಬಿಟ್ಟು ಹರ್ಭಜನ್ ಸಿಂಗ್ ಇವರೆಲ್ಲ ಹೇಳಿದ್ದಾರೆ ಬೌನ್ಸರ್ಗಳನ್ನ ಹಾಕ್ರಮ್ಮ, ಪುಜಾರ ಎಲ್ಲ ಹೇಳಿದ್ದಾರೆ ಬೌನ್ಸರ್ಗಳು ಹಾಕ್ರಮ್ಮ ಔಟ್ ಆಗ್ತಾರೆ ಬೇಗ. ಏನಕ್ಕೆ ಹಿಂಗೆ ತಿನ್ಕಾಡ್ತಾ ಇದ್ದೀರಾ ನೀವು ಇಂಡಿಯನ್ಸ್, ನಾಯಿ ಉಡ್ಸ್ಕೊಂತ ಇದ್ದೀರಾ, ಒಂದು ಪ್ಲಾಯ್ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಏನೂ ಇಲ್ಲ. ಟ್ರಾವಿಸ್ ಹೆಡ್ ಕೈಲಿ ಟ್ಯಾಕಲೇ ಮಾಡೋಕ್ಕಾಗ್ತಿಲ್ವಲ್ಲ, ನಾಯಿ ಓಡಿಸ್ಕೊಂತ ಇದ್ರಲ್ಲ ಅವ್ರ ಕೈಲಿ, ಏನಾಗಿದೆ ನಿಮಗೆ, ಕರೆಕ್ಟಾಗಿ ನೀವು ಪ್ರಿಪೇರ್ ಆಗ್ತಾ ಇಲ್ವಲ್ಲ, ಅದು ಇದು ಅನ್ನೋ ಹತ್ರ ಎಲ್ಲ ಮಾತಾಡಿದರೆ ನೋಡೋಣ ಟ್ರಾವಿಸ್ ಹೆಡ್ನ ಹೆಂಗೆ ಕಟ್ಟಾಗ್ತಾರೆ ಅಂತ. ಪ್ಯಾಟ್ ಕಮಿನ್ಸ್ ಅವರ ಸ್ಟ್ಯಾಟ್ಸ್ ಸಿಕ್ಕಾಪಟ್ಟೆ ಕಡಕ್ಕಾಗಿದೆ ಗುರು ಈ ಒಂದು ವೆನ್ಯೂಲಿ. ಆಡಿರುವಂಥದ್ದು 7 ಮ್ಯಾಚು 40 ವಿಕೆಟ್ನ ಎತ್ತಿದೆ. 7 ಟೆಸ್ಟ್ ಮ್ಯಾಚಲ್ಲಿ 40 ವಿಕೆಟ್ ಬಂದಿದೆ ದಿ ಗಬಾದಲ್ಲಿ. ಅದರಿಂದ ಪ್ಯಾಟ್ ಕಮಿನ್ಸು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಿಲ್ಲ ಈ ವೆನ್ಯೂಲಿ. ನೋಡುವ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಆಸ್ಟ್ರೇಲಿಯಾ ಅಂತ ಬಂದಾಗ ದಿ ಗಬಾದಲ್ಲಿ ಅವರೊಂಥರ ಡಾಮಿನೇಟ್ ಮಾಡ್ತಾರೆ. ಏನೋ ಲಾಸ್ಟ್ ಮ್ಯಾಚು ರಿಷಬ್ ಪಂತ್ ಅವರ ಒಂದು ಅನ್ಬಿಲೀವಬಲ್ ನಾಕಿಂದ ನಾವು ಇಂಡಿಯಾ ಗೆದ್ಬಿಟ್ವಿ. ಅದು ಸೋಲೋ ಅಂತ ಮ್ಯಾಚ್ನ ಗೆಲ್ಸ್ಬಿಟ್ರು ನಮ್ಮ ರಿಷಬ್ ಪಂತ್ ಈ ಮ್ಯಾಚ್ ಇದ್ದಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಅದೇ ಥರ ಒಂದು ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ. ಗೂಸ್ ಬಂಪ್ಸ್ ಮ್ಯಾಚ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ದ ಗಬ್ಬಾದಲ್ಲಿ. ಇನ್ನು ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂತಂದರೆ ನಾನು ಪಾಸಿಬಲ್ ಚೇಂಜ್ 2 ಎಕ್ಸ್ಪೆಕ್ಟ್ ಮಾಡ್ತೀನಿ. ವಾಷಿಂಗ್ಟನ್ ಸುಂದರ್ ಇನ್, ರವಿ ಅಶ್ವಿನ್ ಔಟ್ ಅಂತ ಅನ್ಕೊಂತೀನಿ. ಏನು ಸ್ಪಿನ್ಗೆ ಅಷ್ಟೊಂದೇನು ಅಸಿಸ್ಟ್ ಇಲ್ಲ. ಇಲ್ಲೂ ಕೂಡ ಅಷ್ಟೇ ಲಾಸ್ಟ್ 2 ಟೆಸ್ಟ್ ಮ್ಯಾಚ್ ಥರನೇ ಇಲ್ಲೂ ಪೇಸ್ಗೆ ಅಸಿಸ್ಟ್ ಇರೋದು. ಪೇಸರ್ಸ್ನೇ ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ನ ಆಲ್ಮೋಸ್ಟ್ ಎಲ್ಲ ವಿಕೆಟ್ಸ್ನು ಕೂಡ ಪೇಸಸ್ ಎತ್ತುವಂಥ ಸಾಧ್ಯತೆ ಕಾಣಿಸ್ತಿದೆ.
ನಾನು ವಾಷಿಂಗ್ಟನ್ ಸುಂದರ್ ಒಳಗಡೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಏನು ಗುರು ಅಶ್ವಿನ್ ಆಡೋದು ಏನು ಕಷ್ಟ ಅಂತ ಹೇಳಿದ್ರೆ, ಇಲ್ಲ ನಾನು ವಾಷಿಂಗ್ಟನ್ ಸುಂದರ್ ಬರ್ಬೋದು ಅಂತ ಅನ್ಕೊಂತ ಇದ್ದೀನಿ ಅಷ್ಟೇ. ಅಶ್ವಿನ್ ಆಡೋದೇನು ಕಷ್ಟ ಅಂತ ಹೇಳ್ತಾ ಇಲ್ಲ ನಾನು. ಆಮೇಲೆ ಪೇಸಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹರ್ಷಿತ್ ರಾಣಾ ಅವ್ರ ಜಾಗದಲ್ಲಿ ಆಕಾಶ್ ದೀಪ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ಸಿರಾಜ್ ಜಾಗದಲ್ಲಿ ಆಕಾಶ್ ದೀಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿರಾಜ್ ಜಾಗದಲ್ಲಿ ಬರೋದು ಡೌಟು, ಯಾಕಂದರೆ ಲಾಸ್ಟ್ ಮ್ಯಾಚ್ ಸ್ವಲ್ಪ ವಿಕೆಟ್ ಎತ್ತಿದ್ದಾರೆ ಸಿರಾಜ್ ಭಯ್ಯ. ಹರ್ಷಿತ್ ರಾಣಾ ಅವ್ರ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆಕಾಶ್ ದೀಪ್ನ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಓಪನಿಂಗ್ ಸ್ಲಾಟಲ್ಲಿ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಂದೇ ಬರ್ತಾರೆ ಇವರು ಶ್ಯೂರ್ ಆಗಿ. ರಾಹುಲ್ ಯಾಕೆಂದರೆ ಲಾಸ್ಟ್ ಮ್ಯಾಚ್ ಅಷ್ಟೊಂದು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬೇರೆಯವ್ರಿಗೆ ಕಂಪೇರ್ ಮಾಡ್ತಾನೆ ಪ್ರೂವ್ ಮಾಡಿದ್ರೆ. ಫಸ್ಟ್ ಇನ್ನಿಂಗ್ಸ್ 37 ರನ್ ಹೊಡೆದಿದ್ದಾರೆ, ಅದಕ್ಕಿಂತ ಪ್ರೂವ್ ಮಾಡಬೇಕಾಗೋರು. ಬೇರೆ ಯಾರು ಕಿತ್ಗುಡ್ಡೆ ಹಾಕಿದ್ರಲ್ಲಿ, ಏನು ರೋಹಿತ್ ಶರ್ಮಾ ಕಿತ್ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಓಪನ್ ಮಾಡೋದಕ್ಕೆ ಅಂತ ಕೇಳ್ತೀರಾ? ಇಲ್ಲ, ರೋಹಿತ್ ಶರ್ಮಾ ಓಪನ್ ಮಾಡಬೇಕು, ಯಾಕಂದರೆ ಅಲ್ಲಿ ರನ್ಸ್ ಬರ್ತಿಲ್ಲ ಅವ್ರಿಗೆ ಆರ್ಡ್ರಲ್ಲಿ. ಅವ್ರು ಒರಿಜಿನಲ್ ಸ್ಲಾಟಿಗೆ ಹೋಗಲೇಬೇಕು. ಆ್ಯಂಡ್ ರಾಹುಲ್ ಅವರ ಮುಂಚೆ ಒರಿಜಿನಲ್ ಸ್ಲಾಟ್ ಏನಿತ್ತು ಆ ಸ್ಲಾಟಿಗೆ ಬಂದು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ರೋಹಿತ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಖಂಡಿತ ಇದೆ ಗುರು. ಇಲ್ಲೇ ಇರೋ ಮ್ಯಾಚ್ನ ಸೋತೋಗ್ಬಿಟ್ರು ಅಂತ ಅಂದರೆ ಒಂಥರ ನೋಡಿ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ನಾವು ಯಾವ ಥರ ಬಂದು ಕೂತ್ಕೊಂಡಿದ್ದೀವಿ ಅಂತಾರೆ. ಒಂದು ಮ್ಯಾಚ್ನ ಸೋಲಂಗಿಲ್ಲ ಗುರು ಇಲ್ಲಿಂದ ನಾವು. ಇನ್ನು 3 ಮ್ಯಾಚ್ನ ಗೆಲ್ತು ಅಂದರೆ ನಾವು ಕ್ವಾಲಿಫೈ ಆಗ್ತೀವಿ, ಪಕ್ಕಾ ಕ್ವಾಲಿಫೈ ಆಗ್ತೀವಿ. ಒಂದು ಮ್ಯಾಚ್ ಸೋಲ್ತು ಅಂದರೆ ಬೇರೆ ಮೇಲೆ ಡಿಪೆಂಡೆನ್ಸಿ ಶ್ಯೂರ್ ಆಗಿ ಬಂದ್ಬಿಡುತ್ತೆ. ಆದ್ದರಿಂದ ಒಂದು ಮ್ಯಾಚ್ನ ಸೋಲ್ಬಾರ್ದು ನಾವು. ಇಲ್ಲಿಂದ ಎಲ್ಲ ಮ್ಯಾಚು ಸ್ಟ್ರೀಕ್ ಹೊಡ್ಕೊಂಡು ಹೋಗಬೇಕು ಅಂತ ರೋಹಿತ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂದ್ಬಿಟ್ಟಿದೆ ಗುರು. ಆಫ್ಟರ್ ದಟ್ ಸೀರೀಸ್ ಲಾಸ್, ನ್ಯೂಜಿಲ್ಯಾಂಡ್ ಸೀರೀಸ್ ಲಾಸ್ ಜೊತೆಗೆ ಇಲ್ಲಿ ಬಂದು 4 ಕಂಟಿನ್ಯೂಸ್ ಆಗಿ ಸೋತಿರುವಂಥದ್ದು ಅವ್ರ ಕ್ಯಾಪ್ಟನ್ಸಿಲಿ. ಬುಮ್ರಾ ಅವ್ರ ಮೇಲೆ ಒಂದು ಮ್ಯಾಚ್ನ ಗೆಲ್ಸ್ಬಿಟ್ಟಿದ್ರು ಫಸ್ಟ್ ಮ್ಯಾಚು. ಆ ಒಂದು ಪ್ರೆಷರ್ ಕೂಡ ಖಂಡಿತ ಇದ್ದೇ ಇರುತ್ತೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ರೋಹಿತ್ ಶರ್ಮಾ ಮೇಲೆ ಏನೋ ಮಾಡ್ತಾರೆ ಅಂತ. ಆ್ಯಂಡ್ ಅವರ ಪರ್ಫಾರ್ಮೆನ್ಸ್, ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಅವರ ಆವ್ರೇಜನ್ನು ಕೂಡ ಅಷ್ಟೊಂದಿನ ಕಡಕ್ಕಾಗೇನು ಇಲ್ಲ ರೀಸೆಂಟಾಗೆಲ್ಲ ನೋಡ್ತು ಅಂತಂದರೆ. ನೋಡೋಣ ಅದೇನಾಗುತ್ತೆ ಅಂತ. ವಿರಾಟ್ ಕೊಹ್ಲಿ ಅವ್ರು ಬೇರೆ ಎಡ್ಜೊಡ್ಕೊಂಡು ಔಟ್ಸೈಡ್ ಆಫ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗ್ತಾ ಇದ್ದಾರೆ. ನೋಡೋಣ ಬೇರೆ ಥರ ಅಟ್ಲೀಸ್ಟು ಈ ಟೈಮ್ ಏನಾದ್ರು ಬೇರೆ ಥರ ಔಟ್ ಆಯಿತು ಅಂತಲೇ ಏನೋ ಹೇಳ್ಬೋದು ಗುರು. ಅದೇ ಥರ ಏನೋ ಔಟ್ ಆಯ್ತಾಯಿತ್ತು ಅಂತಂದರೆ ಏನೋ ಡಿಫೆಕ್ಟ್ ಇದೆ ಅಂತ. ಡಿಫೆಕ್ಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಔಟ್ಸೈಡ್ ಆಫ್ ಸ್ಟಂಪ್ ಹೊಡೆಯೋಕೆ ಹೋಗ್ಬಿಟ್ಟು ಆ ಕವರ್ ಡ್ರೈವೇನೇ ಅವ್ರದ್ದು ಒಂಥರ ಡಿಫೆಕ್ಟ್ ಆಗೋಗ್ಬಿಟ್ಟಿದೆ. ಈ ಸಲ ಅಟ್ಲೀಸ್ಟು ಸ್ವಲ್ಪ ರನ್ಸ್ಗಳನ್ನ ಹೊಡೆದು ಬೇರೆ ಥರ ಔಟ್ ಆಯಿತು ಅಂದರೆ ಸ್ವಲ್ಪ ಏನೋ ಮಾಡ್ಕೊಂಡು ಬಂದಿದ್ರು, ಆಲ್ಟ್ರ್ ಮಾಡ್ಕೊಂಡು ಬಂದಿದ್ರು ಅಂತ ಅನ್ಕೋಬೋದು. ಇಲ್ಲ ಅಂತಂದರೆ ಅದೇ ರಾಗ ಅದೇ ತಳ ಆಯಿತು ಅಂದರೆ ಅದು ಕೂಡ ಕಷ್ಟ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಇದೆ ಜಾಸ್ವಾಲ್ ರನ್ಸ್ ಹೊಡಿತಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ನಿತೀಶ್ ಕುಮಾರ್ ರೆಡ್ಡಿ ಕನ್ವಿನ್ಸಿಂಗ್ ಪ್ರದರ್ಶನ ಕೊಡ್ತಾ ಇದ್ದಾರೆ. 2 ಟೆಸ್ಟ್ ಮ್ಯಾಚ್ ನೋಡ್ತು ಅಂದರೆ ಬೇರೆಯವ್ರಿಗಿಂತ ಅವರೇ ಕನ್ವಿನ್ಸಿಂಗ್ ಆಗಿ ಆಡ್ತಾ ಇರುವಂಥದ್ದು. ರಿಷಬ್ ಪಂತ್ ಅವರು ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಗಬ್ಬಾ ಅಂತ ಬಂದಾಗ ಅವರ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕು. ನೋಡೋಣ ಅದೇನು ಮಾಡ್ತಾರೆ ಅಂತ. ರಿಷಬ್ ಪಂತ್ ಮೇಲೆ ಎಕ್ಸ್ಪೆಕ್ಟೇಷನ್ ಈ ಮ್ಯಾಚು ಸಾಕಾಗಿದೆ. ಯಾಕೆಂದರೆ ಅವರೆಲ್ವ ಗೆಲ್ಸಿದ್ದು ಲಾಸ್ಟ್ ಟೆಸ್ಟ್ ಮ್ಯಾಚ್ 2021 ಆದಾಗ. ಕಾದು ನೋಡೋಣ ಗುರು. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಾ ಈ ಟೆಸ್ಟ್ ಮ್ಯಾಚಲ್ಲಿ ಅಂತ ಕೇಳಿದ್ರೆ ನನಗೇನೋ ಕಷ್ಟ ಕಾಣಿಸ್ತಿದೆ ಗುರು. ಆಸ್ಟ್ರೇಲಿಯಾದಲ್ಲಿ ಗಬ್ಬಾದಲ್ಲಿ ಲಾಸ್ಟ್ ಟೈಮ್ ಏನೋ ಗೆದ್ದಿರ್ಬೋದು ಇಂಡಿಯಾ, ಬಟ್ ಈ ಟೈಮು ಸೀರಿಯಸ್ಲಿ ನನಗೇನೋ ಟಫ್ ಕಾಣಿಸ್ತಾ ಇದೆ. ಉಸ್ಮಾನ್ ಖವಾಜಾ ಅವರ ಸ್ಟ್ಯಾಟ್ಸ್ನು ಕೂಡ ಇದರಲ್ಲಿ ಚೆನ್ನಾಗಿದೆ. ಅವರು ಕೂಡ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಆ್ಯಕ್ಚುಲಿ ಇಲ್ಲಿ ಬ್ಯಾಟರ್ಸ್ಗಳು ಸ್ಟ್ರಗಲ್ ಮಾಡ್ತಾರಂತೆ, ಪೇಸರ್ಸ್ಗಳು ಡಾಮಿನೇಟ್ ಮಾಡ್ತಾರಂತೆ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಟೆಸ್ಟ್ ಮ್ಯಾಚ್ನು ಕೂಡ ಒಂದು 3 ದಿನದಲ್ಲಿ ಮುಗಿಬೋದು ಅಂತ. 4ನೇ ದಿನಕ್ಕೆ ಹೋಗುತ್ತೆ, 5ನೇ ದಿನಕ್ಕೆ ಹೋಗುತ್ತೆ. ಇವೆಲ್ಲ ಆಗೋದು ಕಷ್ಟ, ಯಾಕಂದರೆ ಪೇಸರ್ಸ್ಗಳು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರೋದ್ರಿಂದ, ಅರ್ಲಿ ಆನ್ ವಿಕೆಟ್ಸ್ ಎತ್ತೋದ್ರಿಂದ ಈ ಟೆಸ್ಟ್ ಮ್ಯಾಚು ಕೂಡ 3 ದಿನದಲ್ಲೇ ಮುಗಿಯುವಂಥ ಸಾಧ್ಯತೆ ಇದೆ. ನೋಡೋಣ ಗುರು ಅದು ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಲಾಸ್ಟ್ ಟೆಸ್ಟ್ ಮ್ಯಾಚ್ ಏನಾಗಿತ್ತು ಗಬ್ಬಾದಲ್ಲಿ, ಅದೇ ಥರ ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ. ಗೂಸ್ ಬಂಪ್ಸ್ ಮ್ಯಾಚ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ನೋಡುವ. 9:30 ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು. 5:50 ಮ್ಯಾಚು ಸ್ಟಾರ್ಟ್ ಆಗ್ತಾ ಇದೆ ಬೆಳಗ್ಗೆನೆ. ಇದು ಡೇ ನೈಟ್ ಟೆಸ್ಟ್ ಮ್ಯಾಚ್ ಅಲ್ಲ, ನಾರ್ಮಲ್ ಡೇ ಟೆಸ್ಟ್ ಮ್ಯಾಚು. ನೋಡೋಣ ಅದೇನು ಮಾಡ್ತಾರೆ ನಮ್ಮ ಇಂಡಿಯಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಯನ್ನು ಯಾರು ಗೆಲ್ಬೋದು ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.